ನಮಸ್ತೆ ವೀಕ್ಷಕರೇ, ನಾನು ಬಂದು ಜೋಸೆಫ್ ನಗರದ 3 ವಾರ್ಡ್ಗಳ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಇದು ಈ ಕಡೆ ಬಂದರೆ 11ನೇ ವಾರ್ಡು, ಈ ಕಡೆ ಬಂದು 12ನೇ ವಾರ್ಡು, ಈ ಕಡೆ ಬಂದು 13ನೇ ವಾರ್ಡು. ಈ ಒಂದು 3 ವಾರ್ಡ್ಗಳಲ್ಲಿ 3 ಜನ ಕೌನ್ಸಿಲರ್ಸ್ ಗೆದ್ದಿದ್ದಾರೆ. ಒಬ್ಬ ಮನುಷ್ಯ ರವಿ ಉಡುಪ ಅಂತ, ಆ ಮನುಷ್ಯ ಗೆದ್ದು ಇವಾಗಿಲ್ಲ ಬಿಡಿ, ಈಗ ಕೌನ್ಸಿಲರ್ ಅಲ್ಲ ಅವರು. ಈ ಕಡೆ ವಿನೋಬ್ ನಗರದವ್ರು, ಈ ಕಡೆ 12ನೇ ವಾರ್ಡವ್ರು ಬಂದು ಅಶೋಕ್ ರೋಡವ್ರು, ಈ ಕಡೆ ಒಬ್ಬ ಬಂದು ಚಾಮರಾಜಪೇಟೆಯವ್ರು. 3 ಜನ ಗೆದ್ದರು. ವಿಪರ್ಯಾಸ ಅಂದರೆ ನಗರಸಭೆಗೆ ಇದು ತೂಗಳತೆ ದೂರದಲ್ಲಿದೆ. ಸುಮಾರು 100-150 ಮೀಟ್ರ್ ಒಳಗೆ ಈ ಜೋಸೆಫ್ ನಗರ ಗಲ್ಲಿ ಇದೆ. ಇಲ್ಲಿನ ಇವತ್ತಿನ ವಾಸ್ತವ ಸ್ಥಿತಿ ಹೇಗಿದೆ ಅಂದರೆ ಸ್ಲಮ್ ಏರಿಯಾ ಥರ ಇದೆ ಈ ಏರಿಯಾ. ಒಂದು ಚರಂಡಿ ಇಲ್ಲ, ಒಂದು ವ್ಯವಸ್ಥಿತವಾಗಿ ಕ್ಲೀನಿಂಗ್ ಆಗಿಲ್ಲ. ನಾನು ತೋರಿಸ್ತೀನಿ ಈಗ ವಿಡಿಯೋದಲ್ಲಿ, ಹಾಗೂ ಇಲ್ಲಿನ ಸ್ಥಳೀಯರ ಹತ್ರ ಮಾತಾಡ್ತೀನಿ. ಈ ಕಡೆ ಬಂದರೆ ಮಾಜಿ ಸಚಿವರು, ಸ್ಪೀಕರ್ ಅವರ ಮನೆ ಇದೆ, ಅವ್ರ ಏರಿಯಾ ಹೇಗಿದೆ, ಈ ಕಡೆ ಬಂದರೆ ಹೇಗಿದೆ, ಇಂಥ ಈಶ್ವರಪ್ಪ ಅಂತಹ ಮಹಾನ್ ಲಾಯರ್ ಇದ್ದಂಥ ಏರಿಯಾ, ಹೀಗೆ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಂತಹ ಈ ಏರಿಯಾದಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಇವತ್ತಿನ ಸಿಚುವೇಶನ್ ಹೇಗಿದೆ ಅಂತ ನಾನು ನಿಮ್ಮನ್ನು ತೋರಿಸ್ತೀನಿ. ಬನ್ನಿ ಸರ್. 13ನೇ ವಾರ್ಡು ಬನ್ನಿ ಸರ್. ಹೀಗೆ ಬಂದು ನೋಡ್ಬೋದು ನೀವು. ಈ ಒಂದು ಏರಿಯಾದಲ್ಲಿ ಸ್ವಚ್ಛತೆಯೇ ಇಲ್ಲದೆ ಹಾಳು ಬಿದ್ದಿರುವಂತಹ ಇದೊಂದು ಏರಿಯಾ ಆಗಿದೆ. ಇಲ್ಲಿ ಪೂರ್ಣ ನೋಡ್ಬೋದು ನೀವು. ನಾನು ಮುಂದೆ ತಗೊಂಡು ಹೋಗ್ತಾ ಇರ್ತೀನಿ ಕ್ಯಾಮ್ರಾನ. ವಿಡಿಯೋ ಕೊಟ್ರ? ಇಲ್ಲಿ ನೋಡ್ಬೋದು, ಇದು MDF ಸ್ವತಂತ್ರ ಪದವಿ ಪೂರ್ವ ಕಾಲೇಜು. ಈ ಸುತ್ತಮುತ್ತಲ ಇಲ್ಲೆಲ್ಲ ನೋಡಿ ಕಸ ಕಡ್ಡಿ ಎಲ್ಲ ಬಿದ್ದು ಕೊಳೆತು ನಾರ್ತಾ ಇದೆ ಈ ಒಂದು ಏರಿಯಾ. ನೋಡ್ಬೋದು ಇಲ್ಲೆಲ್ಲ. ಹಾಗೆ ಈ ಕಡೆ ತಿರುಗಿದಾಗ ನಿಮಗೆ ಕಾಣುತ್ತೆ, ಇಲ್ಲಿ ಕಾನ್ವೆಂಟ್ ಸ್ಕೂಲ್ ಇದೆ. ಈ ಕಾನ್ವೆಂಟ್ ಸ್ಕೂಲ್ ಇದೆ. ಇಲ್ಲಿ ಬಂದರೆ ಈ ರೀತಿ ಕಸಗಳು ಇರೋದ್ರಿಂದ ಜನರಿಗೆ ರೋಗ ಬರದೆ ಏನು ಬರುತ್ತೆ. ನಾವು ಯಾರಿಗೂ ಬ್ಲೇಮ್ ಮಾಡೋದು, ಯಾಕಂದರೆ ನಾವು ನಗರಸಭೆಗೆ ಕೇಳಬೇಕಾಗತ್ತೆ. ಕೊನೆ ಪಕ್ಷ ತಿಂಗಳಿಗೆ 2 ತಿಂಗಳಿಗೆ ಒಂದು ಸತಿ ಸ್ವಚ್ಛತಾ ಕಾರ್ಯಕ್ರಮ ನಡಿಬೇಕು. ಹಾಗೆ ಮುಂದೆ ಬನ್ನಿ ಸರ್ ಒಂಚೂರು. ಇಷ್ಟನ್ನು ತೋರಿಸ್ತಾ ಬನ್ನಿ ಅದು ಕ್ಲೀನಾಗಿ. ಹಾಗೆ ಇಲ್ಲೂ ನೋಡ್ಬೋದು ಬೇಗ ಬನ್ನಿ, ಜನ ಗಂಟೆಗಟ್ಟಲೆ ನೋಡಲ್ಲ. ಸೊ ಇಲ್ಲೂ ನೋಡ್ಬೋದು ನೀವು, ಕುಡುಕರ ಹಾವಳಿ. ಎಲ್ಲಿ ನೋಡಿದರೆ ರಸ್ತೆ ಮೇಲೆ ಕೂತ್ಕೊಂಡು ಹೆಂಡ ಕುಡಿತಾರೆ. ಇವರಿಗೆ ಬಾರಲ್ಲಿ ಇದು ತಗೊಳ್ಬೋದು, ಇಲ್ಲಿ ಹೆಂಡ ಕುಡಿದು ಇಲ್ಲಿ ಹಾಕ್ತಾರೆ ಬಾಟಲ್ಸ್ಗಳು. 1-2 ಬಾಟಲ್ಸ್ ಅಲ್ಲ ನೋಡಿ. ನಾವು ಯಾರಿಗೆ ಹೇಳೋಣ? ಹೀಗೆ ಬಂದುಬಿಟ್ಟು ಮುಂದೆ ಇಲ್ಲಿ ನೋಡಿ, 1-2 ಹೆಂಡದ ಬಾಟ್ಲಿ ಇಲ್ಲ, ಎಲ್ಲ ಅವೇ ಹೆಂಡದ ಬಾಟ್ಲಿ. ಇಲ್ಲಿ ನೋಡಿ, ಇಷ್ಟು ಇರೋದ್ರಿಂದ ದಯವಿಟ್ಟು 10, 11, 12, 13ನೇ ವಾರ್ಡಿನ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ವಾರ್ಡಲ್ಲಿ ಬಂದು ಇಲ್ಲಿ ನೋಡ್ಬೋದು, ಒಂದೇ ಒಂದು ಚರಂಡಿಯ ಸವಲತ್ತಿಲ್ಲ, ಒಂದು ಸ್ವಚ್ಛತೆ ಕಾರ್ಯಕ್ರಮ ಇಲ್ಲ. ಮೇಲಿನ ಮೇಲೆ ಬಂದು ಸ್ವಚ್ಛ ಮಾಡ್ಕೊಂಡು ಹೋಗೋದು ಇದು ನನಗೇನು ಅಸಮ್ಮತ ಅನ್ನಲ್ಲ. ಬನ್ನಿ ಸರ್, ಹಂಗೆ ಮುಂದೆ ಬನ್ನಿ. ಒಂದೇ ಒಂದು ಚರಂಡಿಗಳು ಇಲ್ಲ ಜೋಸೆಫ್ ನಗರದಲ್ಲಿ, ಒಂದೇ ಒಂದು ಚರಂಡಿ ಆಗಿಲ್ಲ. ಇಲ್ಲಿ ಗೆದ್ದಂಥ 3 ಜನ ಕೌನ್ಸಿಲರ್ಸು ತಮ್ಮ ಮನೆಗಳ ಹತ್ರ ಹಾಗೂ ತಮ್ಮ ಸ್ವಂತ ಕೇರಿಯಲ್ಲಿ ಮಾತ್ರ ಮಾಡಿದ್ದಾರೆ. ಜೋಸೆಫ್ ನಗರದಲ್ಲಂತೂ ಕೇಳಿ ಸಮೇತ ನೋಡಿಲ್ಲ. ಇಷ್ಟು ಕಚಡವಾಗಿ ಇಟ್ಕೊಂಡಿದ್ದಾರೆ. ನಿಮಗೆ ನಾನು ವಿಡಿಯೋದ ಮುಖಾಂತರನೇ ಸಾಕ್ಷಿ ತೋರಿಸ್ತಿದ್ದೀನಿ. ಈಗ ಹಾಗೆ ನಾನು ಮಾಜಿ ಸಚಿವರು ಕಾಗೋಡು ತಿಮ್ಮಪ್ಪ ಅವ್ರ ಮನೆ ಹತ್ರ ಕೂಡ ಆ ಚರಂಡಿ ತೋರಿಸ್ತೀನಿ, ನೀವು ನೋಡ್ಬೋದು. ಓಕೆ, ಇದು ಬಂದುಬಿಟ್ಟು ಮಾಜಿ ಸಚಿವರು ಕಾಗೋಡು ತಿಮ್ಮಪ್ಪ ಅವ್ರ ಮನೆ ಅಂತ ಹೋಗುವಂಥ ದಾರಿ. ನೋಡ್ಬೋದು ಚರಂಡಿಗಳು, ಒಂದೇ ಒಂದು ಚರಂಡಿಗೆ ಬಾಕ್ಸ್ ಚರಂಡಿ ಇಲ್ಲ, ಒಂದೇ ಒಂದು ಸ್ವಚ್ಛತಾ ಕಾರ್ಯ ಇಲ್ಲ. ಡೈರೆಕ್ಟಾಗಿ ನೋಡ್ಬೋದು. ಹಂಗೆ ಮುಂದೆ ಬನ್ನಿ, ಹಂಗೆ ಬಂದು ತೋರಿಸಿ, ಎಲ್ಲ ತೋರಿಸಿ. ಒಂದೇ ಒಂದು ಸ್ವಚ್ಛತಾ ಕಾರ್ಯಕ್ರಮ ಅನ್ನೋದೇ ಇಲ್ಲಿಲ್ಲ. ನಾವು ಯಾರನ್ನು ಕೇಳ್ಬೋದು, ಒಂದೇ ಒಂದು ಸ್ವಚ್ಛತೆ ಇಲ್ಲ, ಚರಂಡಿಗಳಿಲ್ಲ. ಇದು ಮುಂದೋದ್ರೆ ನಗರಸಭೆಯ ಕ್ವಾರ್ಟರ್ಸ್ ಕೂಡ ಬರುತ್ತೆ, ಅಲ್ಲೂ ಕೂಡ ಇಲ್ಲ. ಎಷ್ಟು ವಿಪರ್ಯಾಸ ಅಂದರೆ ತಮ್ಮಗಳ ಏರಿಯಾ ಕೂಡ ಸ್ವಚ್ಛತೆ ಮಾಡ್ಕೊಳ್ಳೋಂತಹ ಪರಿಸ್ಥಿತಿಯಲ್ಲಿ ಇಲ್ಲಿದೆ. ಇಲ್ಲಿ ತೋರಿಸಿ ಸರ್, ಇಲ್ಲಿ ನೋಡಿ, ಪ್ರತಿಯೊಂದು ಚರಂಡಿ ಏನೂ ಇಲ್ಲ. ಅಷ್ಟು ಒಂದು ಈ ಜೋಸೆಫ್ ನಗರ ಹದಗೆಟ್ಟೋಗಿದೆ ಅಂತ ಹೇಳ್ಬೋದು. ಧನ್ಯವಾದಗಳು. ಹೀಗೆ ಮುಂದೆ ಬನ್ನಿ. ಕಾಗೋಡು ತಿಮ್ಮಪ್ಪ ಅವ್ರ ಮನೆ ಹತ್ರ ನೋಡ್ಬೋದು ನೀವು. ನೋಡಿರಿ, ಅದ್ರ ಎದುರುಗಡೆ ಇರೋಂಥ ಚರಂಡಿ ಸ್ವಚ್ಛತೆಯೇ ಇಲ್ಲ. ಯಾರನ್ನು ಕೇಳೋಣ? ಈ ಚರಂಡಿಗಳಲ್ಲೆಲ್ಲ ಮುಚ್ಚಿ ತುಂಬಿ ತುಳುಕೋಗಿದೆ. ನೋಡಿ, ಇಂಥ ಒಂದು ಏರಿಯಾದಲ್ಲಿ
ನಗರಸಭೆಯ ಹಿಂಭಾಗದಲ್ಲೇ ಇರುವಂಥದ್ದು. ಒಂದು ಸ್ವಚ್ಛತೆ ಕಾರ್ಯ ಇಲ್ಲ, ಎಲ್ಲ ಚರಂಡಿ ಮುಚ್ಚೋಗ್ಬಿಟ್ಟಿದೆ, ಮುಚ್ಚೋಗಿದೆ, ಬಿದ್ದೋಗಿದೆ. ದಯವಿಟ್ಟು ಶಾಸಕರೇ ನಮ್ಮ ಜೋಸಫ್ ನಗರ ಕಡೆ ಕೂಡ ಗಮನ ಹರಿಸಿ. ಇದು ಬಂದುಬಿಟ್ಟು ಪುಟ್ಟಪ್ಪ ಬೇತೂರ್ ಹತ್ರ, ಹೀಗೆ ಮುಂದೆ ಹೋಗಿ ಬನ್ನಿ. ಎಲ್ಲ ಒಂದು ರೌಂಡ್ ಅಬೌಟ್ ಇದು. ಆಕೆ ಈ ಒಂದೇ ಒಂದು ಏರಿಯಾ ಸ್ವಚ್ಛ ಇಲ್ಲ. ಸ್ವಚ್ಛ ಮಾಡಬೇಕು, ಇಲ್ಲ ನಾವು ಹೋರಾಟಕ್ಕೆ ಹಾದಿ ಇಡಬೇಕಾಗತ್ತೆ ಅಂತ ನಾನು ನಗರಸಭೆಯವ್ರ ಹತ್ರ ಕೇಳ್ತೀನಿ. ಪರಿಸರ ಇಂಜಿನಿಯರ್ ಅವರೇ, ಎಲ್ಲಿ ನಿಮ್ಮ ಸ್ವಚ್ಛತೆ, ಎಲ್ಲಿ ನಿಮ್ಮ ಸಾಗರ ನಗರಸಭೆ ಎಷ್ಟು ಡಟ್ಟಿ ಅಂದರೆ ಎಷ್ಟು ಗಲೀಜಾಗಿದೆ ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ. ಹೀಗೆ ಕೊಟ್ರಾ, ಇದು ಬಂದುಬಿಟ್ಟು DSP ಆಫೀಸ್ ಇದೆ, ಕಚೇರಿ. ಇದು ಇಲ್ಲಿ ಒಂದು ಚರಂಡಿ ಕೂಡ ಇದೆ. ಈ ಚರಂಡಿಯಲ್ಲಿ ಎಷ್ಟು ಕೆಸರಿದೆ ಅಂದರೆ ಅದು ಹೇಳ್ತಿರೋದು. ಈ ರಾಷ್ಟ್ರೀಯ ಹೆದ್ದಾರಿಯ ನೀರು ಚರಂಡಿ ಒಳಗೆ ಈ ನೀರು ಹೋಗಬೇಕು. ಇಲ್ಲಿ ನೀರು ಹೋಗದೆ ಪ್ರತಿ ಮಳೆಗಾಲದಲ್ಲೂ ಅತಂತ್ರ ಪರಿಸ್ಥಿತಿ ಇದೆ. ಚರಂಡಿನೇ ಮುಚ್ಚೋಗಿದೆ. DSP ಆಫೀಸಲ್ಲಿ ರಾತ್ರಿ ಹೊತ್ತು ಡ್ಯೂಟಿ ಮಾಡೋಕ್ಕಾಗಲ್ಲ. ವಾಸನೆ ಹಾಗೂ ಸೊಳ್ಳೆಯಿಂದ ಈ ಜೋಸಫ್ ನಗರದ ಜನ ಒದ್ದಾಡ್ತಾ ಇದ್ದಾರೆ ಅಂದರೆ ತಪ್ಪಾಗೋಕ್ಕಿಲ್ಲ. ಹಾಗೆ ಈ ಜೋಸಫ್ ನಗರದ ಹೈವೇ ಪಕ್ಕದಲ್ಲಿರುವಂತಹ ಜನರಿಗೆ ಕುಡಿಯೋ ನೀರಿನ ಸವಲತ್ತು ಕೂಡ ಇಲ್ಲಿಂದ ಕಡಿತ ಮಾಡಲಾಗಿದೆ. ಬನ್ನಿ ಸರ್, ಹಂಗೆ ಪ್ರತಿ ಒಂದು ಗಲ್ಲಿ ವಿಚಾರದಲ್ಲಿ ನಾನು ಬರ್ತೀನಿ. ನಿಮ್ಮ ಸಹಕಾರ ಇರಲಿ. ನಾನು ಒಬ್ಬನಿಂದ ಎಷ್ಟು ಹೋರಾಟ ಮಾಡೋಕ್ಕಾಗತ್ತೆ ಸಾಧ್ಯವಿದೆ ಅದಷ್ಟೆಲ್ಲ ಮಾಡ್ತಿದ್ದೀನಿ. ಫುಲ್ಲು ತುಂಬ್ಕೊಂಡೋಗಿದೆ ಚರಂಡಿಗಳು. ದಯವಿಟ್ಟು ನಗರಸಭೆಯವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಈ ಚರಂಡಿನ ಸ್ವಚ್ಛ ಮಾಡಬೇಕು. ನೀವು ಸ್ವಚ್ಛತೆ ಮಾಡಿಲ್ಲ ಅಂದರೆ ನಮ್ಮ ಹೋರಾಟವನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ಅಂತ ನಾನು ಲೈವ್ ಸಾಗರ್ K15 ಮುಖಾಂತರ ಕೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಈ ಹೋರಾಟಕ್ಕೆ ಕೈ ಜೋಡಿಸೋ ಪ್ರತಿಯೊಬ್ಬರಿಗೂ ನಾನು ಕೇಳೋದಿಷ್ಟೇ, ನಮ್ಮ ಚಾನಲ್ನ ಫಾಲೋ ಮಾಡಿ ಹಾಗೂ ನಮ್ಮ ಚಾನಲ್ನ ಶೇರ್ ಮಾಡಿ. ಅಲ್ಲಿ ಕಾಮೆಂಟ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಕಕ್ಕ ಬಿಕ್ಕ ಅಂತ ಬರೀರಿ. ನಿಮಗೆ ಬರೆಯೋ ಶಕ್ತಿ ಇದೆ. ನಿಮ್ಮ ಹೋರಾಟದ ಜೊತೆಗೆ ನಾವು ಕೈ ಜೋಡಿಸ್ತೀವಿ, ನಮ್ಮ ಹೋರಾಟದ ಜೊತೆಗೆ ನೀವು ಕೈ ಜೋಡಿಸಿ ಅಂತ ನಾನು ಕೇಳ್ಕೊತೀನಿ. ಕಟ್ ಮಾಡಿ ಸರ್. ಬರ್ಬೇಕಾ ಎಲ್ಲ ಶಾಲೆ ಮಕ್ಕಳು, ಇಲ್ಲಿನ ಜನ ಜಾಸ್ತಿ ಅತಿ ಹೆಚ್ಚಾಗಿ ತಿರುಗಾಡ್ತಾರೆ. ಇಲ್ಲಿ ಚರಂಡಿ ತೋರಿಸಿ ಸರ್, ಇಲ್ಲಿ ನೋಡಿ. ಹಿಂಗೆಲ್ಲ ಚರಂಡಿಯಲ್ಲಿ ಹಿಂಗೆ ಬಿಟ್ಟರೆ, ಇಲ್ಲಿ ಬನ್ನಿ ಮುಂದೆ ಹತ್ರದಿಂದ ತೋರಿಸಿ, ಸ್ವಲ್ಪ ಕ್ಯಾಮ್ರಾ ಬಗ್ಸ್ರಿ. ನೋಡಿ, ಈ ಕಾಯಿಲೆ ಬರದೇ ಇರ್ತಾರೆ ಅಂದರೆ ಸೊಳ್ಳೆ ಗಿಳ್ಳೆ ಎಲ್ಲ ಹುಟ್ಕೊಂಡು ಒಂದಾಯ್ತಾ. ಹಾಗೆ ನೋಡಿ ಇಲ್ಲಿ ಸರ್, ಒಂದೇ ಒಂದು ರೋಡ್ ಇಲ್ಲ ನೋಡಿ, ಒಂದೇ ಒಂದು ರೋಡ್ ಇಲ್ಲ. ಬಗ್ಸಿ, ಒಂದೇ ಒಂದು ರೋಡು ಸರಿ ಇಲ್ಲ ಈ ಜೋಸಫ್ ನಗರದಲ್ಲಿ. ಹಾಗಾಗಿ ಮುಂದಿನ ಕಾನ್ಸೆಪ್ಟ್ ನಮ್ಮದು ಸರ್ಬಾ ರೋಡ್, ಆಯಿತಾ. ನಿಮ್ಮ ಆಶೆ ಅನುಗುಣಕ್ಕೆ ನಾವು ಈ ವಿಡಿಯೋಗಳನ್ನು ಮಾಡಿದ್ದೀವಿ. ದಯವಿಟ್ಟು ಸಹಕರಿಸಿ, ಶೇರ್ ಮಾಡಿ. ಇದು ಸಾಗರದ ನಗರಸಭೆ ಅವರಿಗೆ ಎಚ್ಚರಿಕೆ ಸಂದೇಶ ರವಾನೆ ಮಾಡ್ತಾ ಇದ್ದೀನಿ ಲೈವ್ ಸಾಗರ್ K15 ಮುಖಾಂತರ. ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ.